ಅಮೋರ ಪ್ಲೇನ್ ಅಲ್ಲಿ ಬಾತ್ರೂಮ್ ಇರುತ್ತಾ? ಹ್ಞೂ ಇರತ್ತೆ. ಅಷ್ಟೊತ್ತು ಕೂತ್ಕೊಂಡು ಪ್ರಯಾಣ ಮಾಡ್ಬೇಕಲ್ಲ. ಆದ್ರೆ ಇಷ್ಟು ಅನಾರ್ಕಲಿ ಸಮಾಧಿ ತರ. ಅಂದ್ರೆ ಅನಾರ್ಕಲಿ ಅನ್ನೋ ಹುಡುಗಿ ರಾಜ್ಕುಮಾರನ್ನ ಪ್ರೀತಿಸಿದ್ದಕ್ಕೋಸ್ಕರ ಅವಳು ಬದುಕಿರ್ಬೇಕಾದ್ರೇನೆ ನಿಲ್ಸಿ ಸುತ್ತಲೂ ಗೋರಿ ಕಟ್ಬಿಟ್ರಲ್ಲ. ಯಾರು ಪಾರ್ವತಮ್ಮನ? ಆ ರಾಜ್ಕುಮಾರ್ ಅಲ್ವೇ? ಆ ರಾಜ್ಕುಮಾರನ್ನ ನಾವೆಲ್ಲರೂ ಪ್ರೀತಿಸಿದ್ವಿ. ಎಷ್ಟು ಜನಕ್ಕೆ ಅಂತ ಗೋರಿ ಕಟ್ಟಕ್ಕಾಗತ್ತೆ? ಇದು ರಾಜನ್ ಮಗ ರಾಜಕುಮಾರ ಸಲೀಮು. ಒಬ್ರು ನಿಂತ್ಕೊಳ್ಳೋಷ್ಟು ಜಾಗ ಇರುತ್ತಷ್ಟೇ ಆ ಬಾತ್ರೂಮಲ್ಲಿ. ಆ ಇಷ್ಟೇಷ್ಟು ಬಾತ್ರೂಮಲ್ಲಿ ಒಳ್ಳೆ ಮನೆ ಆಟ ಸಾಮಾನ್ ಥರ ಪುಟ್ಟದಾಗ ಒಂದು ಸಿಂಕು, ಮುಖ ನೋಡ್ಕೊಳಕ್ ಕನ್ನಡಿ, ಕೈ ಒರೆಸ್ಕೊಳಕ್ ಪೇಪರು, ಅದನ್ನ ಬಿಸಾಕಕ್ಕೆ ಒಂದು ಚಿಕ್ಕ ಕಸದ ಬುಟ್ಟಿ ಎಲ್ಲ ಚೊಕ್ಕಟ್ಟಾಗಿಟ್ಟಿರ್ತಾರೆ ಗೊತ್ತಾ. ಸ್ನಾನ ಮಾಡೋದು, ಸಾಂಬ್ರಾಣಿ ಹಾಕೊಳ್ಳೋದೆಲ್ಲ ನಿನ್ ಮನೆಗೆ ಹೋಗಿ ಮಾಡ್ಕೋಬೇಕು. ಇನ್ನೊಂದೇನ್ ಗೊತ್ತಾ ಲಕ್ಷ್ಮಿ, ಇವಾಗ ಫ್ರಿಡ್ಜ್ ಬಾಗಿಲು ತೆಗೆದ್ರೆ ಲೈಟ್ ಬರುತ್ತೆ, ಮುಚ್ಚಿದ್ರೆ ಆಫ್ ಆಗುತ್ತಲ್ಲ. ಇದು ಅದಕ್ಕೆ ತದ್ವಿರುದ್ಧ. ನೀನ್ ಒಳಗಡೆ ಹೋಗಿ ಚಿಲ್ಕ ಹಾಕೊಂಡ್ರೆ ಲೈಟ್ ಬರುತ್ತೆ, ಬಾಗಿಲು ತೆಗೆದಾಗ ಹೊಟ್ಟೋಗುತ್ತೆ. ಮೊದಲನೇ ಸಾರಿ ಪ್ರಯಾಣ ಮಾಡ್ಬೇಕಾದ್ರೆ ಆ ಫ್ಲಶ್ ನಾ ಒತ್ತಿದೆ. ಒಯ್ಯೋ ಅಂತ ಒಂದು ಶಬ್ದ ಬಂತು ನೋಡು, ಹೆದರ್ಕೊಂಡ್ಬಿಟ್ಟೆ ನಾನು. ಏನನ್ನೋ ಒತ್ಬಿಟ್ಟಿದೀನಿ, ಈಗ ಪ್ಲೇನೇ ಕುಸಿದ್ ಬಿದ್ದೋಗುತ್ತೆ ನೆಲಕ್ಕೆ ಅಂತ. ಕೊನೆಗೆ ನೋಡಿದ್ರೆ ಅದು ಹಾಗೆ ಅಂತೆ ಶಬ್ದ ಮಾಡೋದು. ಇವ್ರು ಯಾರು ನನಗೆ ಹೇಳಲೇ ಇಲ್ಲ.